ತಿಮ್ಮಣ್ಣ, ಇಷ್ಟು ದಿವಸ ವೀಣೆಯಲ್ಲಿ ನಿನಗೆ ಹೇಳಿಕೊಟ್ಟ ವಿದ್ಯೆ ಒಂದು ತೂಕ ಆದರೆ ಇವತ್ತು ನಿನಗೆ ಹೇಳಿಕೊಡುವ ವಿದ್ಯೆ ಮತ್ತೊಂದು ತೂಕ. ಅದಕ್ಕೆ ಹೆಸರು ಗಾಂಧಾರ ಗ್ರಾಮ. ಈ ಗಾಂಧಾರ ಗ್ರಾಮ ಅಂದ್ರೆ ಏನು ಗುರುಗಳೇ? ಇದೊಂದು ರಹಸ್ಯದ ವಿದ್ಯೆ, ಗಂಧರ್ವ ಜ್ಞಾನದ ಸಂಗೀತ ಕ್ರಮವಿದು. ಹಲವು ಸ್ವರಗಳು ಸೇರಿ ಆಗುವ ಸಂಯೋಜನೆಯೇ ಈ ಗಾಂಧಾರ ಗ್ರಾಮ. ಭಾರತೀಯ ಸಂಗೀತ ಕ್ರಮದಲ್ಲಿ ಗಾಂಧಾರ ಗ್ರಾಮಕ್ಕೆ ವಿಶೇಷ ಸ್ಥಾನವಿದೆ. ಈ ವಿದ್ಯೆಯು ಹರಿವಾಯು ಗುರುಗಳ ಸೇವೆಗೆ ಮಾತ್ರ ಸಮರ್ಪಿತವಾಗಿರಬೇಕು. ಜೀವನದಲ್ಲಿ 2 ಅಥವಾ 3 ಬಾರಿ ಮಾತ್ರ ಈ ವಿದ್ಯೆಯನ್ನ ಉಪಯೋಗಿಸಬೇಕು. ಮುಂದೆ ನಿನ್ನ ವಂಶದಲ್ಲಿ ಹರಿವಾಯು ಗುರುಗಳಿಗೆ ಸಮರ್ಪಿತನಾದವನಿಗೆ ಮಾತ್ರ ಈ ಗಾಂಧಾರ ಗ್ರಾಮ ವಿದ್ಯೆಯನ್ನ ಹೇಳ್ಕೊಡ್ಬೇಕು. ಹಾಗಂತ ನನಗೆ ಮಾತು ಕೊಡು. ನಿಮ್ಮ ಮಾತಿನಂತೆಯೇ ಆಗಲಿ ಗುರು. ನನ್ನ ವಂಶದಲ್ಲಿ ಹರಿವಾಯು ಗುರುಗಳಿಗೆ ಸಮರ್ಪಿತನಾದವನಿಗೆ ಮಾತ್ರ ಈ ಗಾಂಧಾರ ಗ್ರಾಮ ವಿದ್ಯೆಯನ್ನ ಹೇಳಿಕೊಡುತ್ತೇನೆ. ಶ್ರೀಹರಿ. ತಿಮ್ಮಣ್ಣ, ವೈಣಿಕ ವಿದ್ಯೆ ಹಾಗೂ ವೇದಶಾಸ್ತ್ರಗಳಲ್ಲಿ ನೀನೀಗ ಪರಿಣಿತಿ ಹೊಂದಿದ್ಯಾ. ಆದರೆ ನಿನ್ನ ಕಲಿಕೆ ನಿಂತ ನೀರಾಗಬಾರ್ದು, ಹರಿಯುವ ನದಿ ಆಗಬೇಕು. ನಿನ್ನ ಜ್ಞಾನಾರ್ಜನೆಯ ಬಗ್ಗೆ ತಿಳಿದ ನಿನ್ನ ತಂದೆ ತಾಯಿ ಬಹಳ ಹೆಮ್ಮೆ ಪಟ್ಟಿದ್ದಾರೆ. ಅವರ ಸೇವೆಯನ್ನು ಮಾಡುವ ಭಾಗ್ಯ ನಿನಗೆ ಈಗ ಒದಗಿ ಬಂದಿದೆ. ಅವರನ್ನು ಕಾಣಲು ನಾಳೆಯೇ ಹೊರಡು. ಅಪ್ಪಣೆ ಗುರುವರ್ಯ.